ನಿತ್ಯವೂ ಕಳ್ಳರ ಕಾಟ ಒಂದಲ್ಲ ಒಂದು ಕಡೆ ಕಳ್ಳತನ ಆಗಿದೆ ಅಂತ ಹೇಳಿ ಇಲ್ಲಿನ ಜನ ಸುದ್ದಿ ಕೇಳಿದಾಗ ಜನಕ್ಕೆ ನಿದ್ದೆ ಹೆಂಗೆ ಬರುತ್ತೆ? ಇಲ್ಲಿಯೂ ಕೂಡ ಹಾಗೆ ಆಗಿದೆ. ಕಳ್ಳರ ಕಾಟ, ಕಣ್ಣಿಗೆ ನಿದ್ದೆ ಇಲ್ಲ, ನೆಮ್ಮದಿ ಇಲ್ಲ, ರಾತ್ರಿ ವೇಳೆ ಜಾಗರಣೆ. ಹೀಗಾಗಿ ಜನ ತಾವೇ ತಮ್ಮ ಸುರಕ್ಷತೆ ಮತ್ತು ರಕ್ಷಣೆಗಾಗಿ ಮುಂದಾಗಿದ್ದಾರೆ. ರಾತ್ರಿ ವೇಳೆ ಜನರೇ ದೊಣ್ಣೆ ಹಿಡ್ಕೊಂಡು ಓಡಾಡುವ ಪರಿಸ್ಥಿತಿ ಬಂದಿದೆ. ಇದು ವಿಜಯಪುರದಲ್ಲಿ ನಡೀತಾ ಇರುವಂಥ ಘಟನೆಗಳು. ವಿಜಯಪುರದಲ್ಲಿ ಮಿತಿ ಮೀರಿ ಹೋಗ್ತಾ ಇದೆ ದರೋಡೆಕೋರರ ಹಾವಳಿ. ನಗರದ ಹೊರಭಾಗದ ಏರಿಯಾಗಳೇ ಖದೀಮರ ಟಾರ್ಗೆಟ್ ಆಗಿದ್ದಾವೆ. ಮಕ್ಕಳು ಸಮೇತವಾಗಿ ರಾತ್ರಿ ಇಡೀ ಹೊರಗಡೆ ಕಾಲ ಕಳೀತಾ ಇದ್ದಾರೆ ಜನ. ರಾತ್ರಿ ವೇಳೆ ಮನೆಗಳಿಗೆ ನುಗ್ಗಿ ಹಲ್ಲೆ ಮಾಡಿ ದರೋಡೆ ಮಾಡ್ತಾ ಇದ್ದಾರೆ. ಇಂಥ ಗ್ಯಾಂಗ್ಗಳು ಅನೇಕ ಉಟ್ಕೊಂಡಿದ್ದಾವಂತೆ. ಪೊಲೀಸರು ಗುಂಡೇಟ್ ತಿಂದರೂ ಕೂಡ ತಪ್ತಾ ಇಲ್ಲ ಖದೀಮರ ಕಾಟ. ಕಳ್ಳರ ಹಾವಳಿಗೆ ದೊಣ್ಣೆ ಹಿಡಿದು ಹೀಗೆ ರಾತ್ರಿ ಜನ ಅಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅಪ್ಪಿತಪ್ಪಿ ಕಳ್ಳ ಸಿಕ್ಕರೆ ಅವನಿಗೆ ಸರಿಯಾದ ರೀತಿಯಲ್ಲಿ ಶಾಸ್ತಿ ಮಾಡಬೇಕು ಅಂತ ಹೇಳಿ ಈ ರೀತಿಯ ಜನರೇ ಸ್ವಯಂ ಬೀದಿಗಿಳಿದು ತಮ್ಮ ರಕ್ಷಣೆಗೆ ತಾವೇ ಮುಂದಾಗಿದ್ದಾರೆ.